ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಸುಭದ್ರವ್ರನ್ನ ಭಾಳ ಸಂತೋಷದಿಂದ ನಾನು ಒಪ್ಕೊಂಡಿದ್ದೆ, ನಾನು ಬಂದೇ ಬರ್ತೀನಿ ಅಂತ ಹೇಳಿ. ನಂತರ ನನಗೆ ಕಾರ್ಯ ಒತ್ತಡಗಳು ಗೊತ್ತಾಯಿತು. ನಾನು ನಿನ್ನೆ ಬೆಳಗಾವಿಯಿಂದ ಬಂದೆ, ಇವತ್ತು ಬೆಳಗ್ಗೆ ಉಡುಪಿಗೆ ಬಂದಿದ್ದೆ, ಮತ್ತು ಸಾಯಂಕಾಲ ಮಂಗಳೂರಿನ ಕರಾವಳಿ ಉತ್ಸವಕ್ಕೆ ಹೋಗಬೇಕಾಗಿತ್ತು. ಜಿಲ್ಲಾ ಮಂತ್ರಿಗಳು ಬಂದಿದ್ದರು. ಇನ್ನೊಂದು ಕಾರ್ಯಕ್ರಮಕ್ಕೆ ಮಂತ್ರಿಗಳು ನನ್ನನ್ನು ಕಾಯ್ತಾ ಇದ್ದಾರೆ. ಇದಲ್ಲದೆ ಇನ್ನು 3 ಕಾರ್ಯಕ್ರಮಗಳಿದ್ರು. ಇದರ ನಡುವೆ ಉದಯಣ್ಣವರು ನನ್ನದೊಂದು ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮಕ್ಕೆ ನನಗೆ ಸುಬೋಧ್ ಅವರು ಹೇಳಬೇಕಾದ್ರೆ ನಾನು ಏನು ಅಂಜು ಅಳಕಿಲ್ಲದೆ ನಾನು ಒಪ್ಕೊಂಡಿದ್ದೆ. ಅತ್ಯಂತ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಾನು ನನ್ನ ಅವಧಿಯಲ್ಲಿ 18 ವರ್ಷ ಅವಧಿಯಲ್ಲಿದ್ದಂತಹ ಪೌರ ಕಾರ್ಮಿಕರನ್ನು ನಾನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇನೆ, ನೀವು ನನಗೆ ಬರಬೇಕು ಅಂತ ಕೇಳ್ಕೊಂಡಿದ್ರು. ನಮ್ಮ ರಾಜಕೀಯ ಜೀವನದಲ್ಲಿ ಹಲವಾರು ಸಮಾರಂಭಗಳಿಗೆ ನಾವು ಹೋಗ್ತೇವೆ, ನೂರಾರು ಜನರಿಗೆ ನಾವು ಸನ್ಮಾನ ಮಾಡ್ತೇವೆ. ಸನ್ಮಾನ ಮಾಡೋರಿಗೂ ನಾವು ಯಾರು ಅಂತ ಗೊತ್ತಿಲ್ಲ, ಸನ್ಮಾನ ಮಾಡ್ತಾ ಇರೋರು ನಮಗೂ ಅವ್ರು ಯಾರು ಅಂತ ಗೊತ್ತಿಲ್ಲ. ಆದರೆ ಈ ಸನ್ಮಾನ ನನ್ನ ಜೀವನದಲ್ಲಿ ಮರೆಯಲಾಗದ ಸನ್ಮಾನ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾರು ಒಂದು ಸಮಾಜವನ್ನು ದೂರವಿಟ್ಟು ಆ ಸಮಾಜದವರಿಂದ ನಾವು ಇವತ್ತು ತೃಪ್ತಿಯನ್ನು ಪಡಿತಾ ಇದ್ದೀವಿ. ಬಹುಶಃ ಯಾರು ಬೇಕಾದರೂ ಇವತ್ತು ಮುಷ್ಕರಗಳನ್ನು ಹೂಡ್ಬೋದು, ಯಾವ ಬದಲಾವಣೆ ಆಗೋದಿಲ್ಲ. ಬಸ್ನವರು ಮುಷ್ಕರ ಹೂಡಿದ್ರೂ ಏನಾಗೋದಿಲ್ಲ, ಇನ್ನೊಬ್ಬರು ಮುಷ್ಕರ ಹೂಡಿದ್ರೂ ಏನಾಗೋದಿಲ್ಲ. ಆದರೆ ಪೌರ ಕಾರ್ಮಿಕರು ಏನಾದರೂ ಒಂದು ಮುಷ್ಕರವನ್ನು ಮಾಡಿದ್ರೆ ಆ ಊರಲ್ಲಿ ಯಾರೂ ಓಡಾಡಲಿಕ್ಕಾಗೋದಿಲ್ಲ. ಅಂಥ ಒಂದು ಕಾರ್ಯವನ್ನು ಬಹುಶಃ ನಾವಿವತ್ತು ಬಹಳಷ್ಟು ಜನ ನಾವು ಹೇಳ್ಬೋದು, ಆದರೆ ಜೀವನದಲ್ಲಿ ಅತ್ಯಂತ ಒಂದು ಶ್ರೇಷ್ಠ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಪೌರ ಕಾರ್ಮಿಕರು. ಮಹಾತ್ಮ ಗಾಂಧೀಜಿಯವರು ಅವ್ರನ್ನ ಗುರುತಿಸಿದ್ರು. ಮಹಾತ್ಮ ಗಾಂಧೀಜಿಯವರ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲಿಯವರೆಗೆ ಈ ಪೌರ ಕಾರ್ಮಿಕರು ಅಥವಾ ಅತ್ಯಂತ ತುಳಿಕದ ವರ್ಗದವರನ್ನು ನಾವು ಮೇಲೊತ್ತದಿಲ್ವೋ ಅಲ್ಲಿ ತನಕ ನಮಗೆ ನಿಜವಾದ ಸ್ವಾತಂತ್ರ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಆ ಒಂದು ನಂಬಿಕೆಯಿಂದ ಸುಭೋದ್ರ ಅವರು ಬಹುಶಃ ಅವ್ರ ಜೀವನದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದಂಥವ್ರು. ಅವರ 2 ದಿವಸಕ್ಕೆ ಅಥವಾ 3 ದಿವಸಕ್ಕೊಂದ್ಸಲ ನನಗೊಂದು ಫೋನ್ ಇರ್ತದೆ, ಸರ್ ಈ ಬೇಲೆ ಆವೋಡು ಸರ್, ಒಂದು ಬೇಲೆ ಆವೋಡು ಅಂತ ಹೇಳ್ತಾ ಇರ್ತಾರೆ. ಆದರೆ ಅವ್ರು ಎಷ್ಟೋ ಕೆಲಸ ಮಾಡಿರ್ಬೋದು, ಆದರೆ ಅವರು ಇವತ್ತು ಏನು ಈ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೊಂದು ಸ್ಥಾನಮಾನವನ್ನು ನೀಡಿ ಬಹುಶಃ ಅವ್ರಿಗೆ ಗೌರವಿಸಿದರೆ ಅದು ಅವರ ಜೀವನದ ಅತ್ಯುತ್ತಮ ಒಂದು ಸಾಧನೆ, ಒಂದು ಕೆಲಸ ಅಂಥೇಳಿ ಅವರು ಮತ್ತು ಅವರ ಧರ್ಮ ಪತ್ನಿಯವರಿಗೆ ಮತ್ತು ಅವರ ಜೊತೆ ಸೇರಿದಂಥ ಎಲ್ಲ ಬಳಗದವರಿಗೂ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ಒಂದು ಬೆಳೆಯುವ ಒಂದು ಮೊಳಕೆ. ನನಗೆ ಸುಭೋದ್ರ ಅವರು ಫೋನ್ ಮಾಡಿ ಹೇಳ್ತಾ ಇದ್ರು, ಸರ್ ಕರ್ನಾಟಕದ ತಂಡ ಆಲ್ರೆಡಿ ಸೆಲೆಕ್ಟ್ ಆತಂಡು ಅಂಡ ಎಂಕಲ್ನ ಊರ್ದ ಒಂಜಿ ಪೊಣ್ಣು ಅಲ್ಲಿ ಭಾರಿ ಅಡ್ಡೆ ಗೊಬ್ಬುನಲ್ಲಿ ಈ ಒಂಜಿ ಕಾಕಜಿ ಕೊರ್ಲೆ ಸರ್, ಅಲ್ಲಿಗೆ ಎಂಕ್ಲಿಗೆ ಸೆಲೆಕ್ಟ್ ಮಲ್ಪೋಡು ಅಂತ ಹೇಳ್ತಾ ಇದ್ರು. ಅವ್ರಿಗೆ ನಾನು ಪತ್ರವನ್ನು ಕೊಟ್ಟು ಕೂಡಲೇ ನಾನು ಅಲ್ಲಿ ಆ ಡೈರೆಕ್ಟ್ರಿಗೆ ಮಾತಾಡಿದೆ. ನಮ್ಮ ಮಧು ಬಂಗಾರಪ್ಪನವರ PS ಕಿಶೋರ್ ಅಂತ ಇದ್ದಾರೆ, ನಾನು ಅವ್ರಿಗೆ ಮಾತಾಡಿ ಹೇಳಿದೆ, ನಾನು ಒಂದೆಲ್ಲ ಪತ್ರವನ್ನು ಕೊಟ್ಟಿದ್ದೀನಿ. ಆ ಹುಡುಗಿಗೆ ಬಹುಶಃ ಯಾವುದೋ ಒಂದು ಇದರಿಂದ ಅವಳನ್ನ ಸೆಲೆಕ್ಷನ್ ಮಾಡ್ತಾ ಇಲ್ಲಂತೆ. ಅವಳು ಕಾರ್ಕಳದಿಂದ ಬಂದಿದ್ದಾಳೆ. ಬಹಳಷ್ಟು ಜನ ನಮ್ಮ ಆಟಗಾರರು ನಗರಗಳಿಂದ ಬರ್ತಾ ಇದ್ದಾರೆ. ಆದರೆ ಈ ಮಗು ಅವಳು 9ನೇ ಕ್ಲಾಸಲ್ಲಿದ್ದಾಳೆ. ಅವರಿಗೆ ಕನ್ಫ್ಯೂಷನ್, ಹುಡುಗನ ಹುಡುಗಿನ ಇವಳ ಹೆಸರನ್ನು ಕೇಳಿಬಿಟ್ಟು. ಯಾಕೆಂತ ಹೇಳಿದ್ರೆ ಶಕುನ ಅಂತ ಹೇಳಿದ್ರೆ ಹುಡುಗನ ಹೆಸರಿದೆ, ನೀವು ಹುಡುಗಿ ಅಂತ ಹೇಳ್ತಾ ಇದ್ದೀರಾ ಸರ್ ಏನು ಅಂತ. ಇಲ್ಲ ಮತ್ತೆ ನಾನು ಸುಭದ್ರ ಅವ್ರಿಗೆ ಫೋನ್ ಮಾಡಿದೆ, ಇಲ್ಲ ಸರ್ ಅಲ್ಲಿ ಪುಣ್ಣ ಮಗಳು ಅಂತ ಹೇಳಿದ್ರು. ಮತ್ತೆ ನಾನು ಅವ್ರಿಗೆ ಹೇಳಿದೆ, ನಮ್ಮ ಊರಿನ ಒಂದು ಹುಡುಗಿಯಪ್ಪ, ನೀನು ಹೇಳು
ಬೇಕಾದರೆ ನಾನು ಮಂತ್ರಿಯವ್ರ ಹತ್ರ ಬೇಕಾದರೆ ಮಾತಾಡ್ತೇನೆ. ಇಲ್ಲ ಸರ್, ನಾನು ಕಮಿಷನರ್ ಅವರಿಗೆ ನಾನು ಹೇಳಿದ್ದೀನಿ, ಅವರು ಅಲ್ಲಿಯ DDP ಅವ್ರಿಗೆ ಯಾರಿಗೋ ಒಬ್ಬರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದೆ ಸೆಲೆಕ್ಷನ್ ಆಗೋದು ಬಿಡೋದು ಅವಳಿಗೆ ಬಿಟ್ಟಿದ್ದು, ನಾನು ಅವಳನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಅವಳಿಗೊಂದು ಅವಕಾಶವನ್ನು ಕೊಡಬೇಕು, ಯಾವುದೋ ಅವಳಿಂದ ತಪ್ಪಾಗಿ ಅವಕಾಶವನ್ನು ನೀವು ಕೊಡಲೇಬೇಕು ಅಂತ ಹೇಳಿ ಅವಳು ಮಾಡಿದೆ. ಬಹುಶಃ ಇವತ್ತು ಅವಳು ನಮ್ಮ ಕಾರ್ಕಳದ ಊರಿಂದ ಬಂದಂಥ ಒಂದು ಹುಡುಗಿ ನಮ್ಮ ದೇಶದಲ್ಲಿ ಇವತ್ತು ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ನಾವೆಲ್ಲರೂ ಅಭಿನಂದನೆ ಪಡಬೇಕಾಗಿತ್ತು. ಈ ಎರಡು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದಾಗ, ಯಾಕೆಂತ ಹೇಳಿದ್ರೆ ಈಗ ನನಗೆ ಒಂದು ಮದುವೆಗೆ ಹೋಗಬೇಕಾಗಿದೆ. ನಾನು ಹೇಳ್ತಾ ಇದ್ದೆ ಉದಯ ಅವರಿಗೆ, ಬಹುಶಃ ನಾನು ಇಲ್ಲಿಂದ ಸ್ವಲ್ಪ ಹೊತ್ತಿಗೆ ಹೋಗಬೇಕಾದ್ರೆ ಮದುಮಗಳು ಇಬ್ಬರು ಹೋಗುವಂಥ ಚಾನ್ಸಸ್ ಇದೆ, ಬೇಗ ಹೋಗಬೇಕು. ಯಾಕೆಂದರೆ ಆ ಮನೆಯ 4 ಮಕ್ಕಳು ನನ್ನ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ನಾನು ಹೇಳಿದೆ ಪಾಪ ಅವರಿಗೇನೋ ನಮ್ಮ ಚೇರ್ಮನ್ ಬರಬೇಕು ನೋಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ, ಆದರೆ ನನಗೆ ಆ ಮದುವೆಗಾಗಲಿ ಯಾವುದೇ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಆಸೆ. ಆದರೆ ಅಲ್ಲಿ ಸ್ಟೇಜಲ್ಲಿ ಕೂತಿದ್ದೀನಿ, ಮಂತ್ರಿಗಳು ನಾನು ಬೇಗ ಹೊರಡ್ತೀನಿ ಅಂತ ಹೇಳಿದ್ರೆ ಮಂತ್ರಿಗಳು ಹೇಳ್ತಾರೆ ಇಲ್ಲ ನಾನು ಭಾಷಣ ಮಾಡಿದ್ಮೇಲೆ ನೀನು ಮಾತಾಡು. ನಾನು ಹೇಳಿದೆ ನಾನು ಮಾತಾಡಲಿಕ್ಕಿಲ್ಲ ಸರ್, ನೀವು ಬನ್ನಿ ಅಂತ ಹೇಳಿಬಿಟ್ಟು ನಾನು ಬಂದೆ. ಸುಭದ್ರ ಅವರು ತನ್ನ ಭಾಷಣದಲ್ಲಿ ಹೇಳ್ತಾ ಇದ್ರು, ನಾನು ಇನ್ನು ಮುಂದೆ ಚುನಾವಣೆಗೆ ನಾನು ನಿಲ್ಲೋದಿಲ್ಲ, ನನಗೆ ಸಾಕಾಯಿತು ಅಂಥೇಳಿ. ಸುಭದ್ರ ಅವರೇ, ಅಧಿಕಾರ ಅನ್ನೋದು ಹಣೆ ಬರಹ, ಅದನ್ನು ಯಾರಿಂದನೂ ಬರೀಲಿಕ್ಕಾಗೋದಿಲ್ಲ ಅಥವಾ ಯಾರಿಂದನೂ ಅಳಿಸ್ಲಿಕ್ಕಾಗೋದಿಲ್ಲ. ನಿಮ್ಮ ಹಣೆಯಲ್ಲಿ ಯಾವ ಅಧಿಕಾರವನ್ನು ಬರ್ತದೋ ನಾನು ಬೇಡ ಅಂತ ನೀವು ಹೇಳ್ಬೋದು, ಆದರೆ ಬಂದ ಅಧಿಕಾರವನ್ನು ನಿಮಗೆ ಬೇಡ ಅಂತ ಹೇಳಲಿಕ್ಕೂ ಬರ್ಬೋದು, ಬೇಕು ಅಂತ ಹೇಳಿದವ್ರಿಗೆ ಸಿಗದೇ ಇರ್ಬೋದು. ನನಗೂ ಅನಿಸಿತ್ತು, ನನಗೂ ರಾಜಕಾರಣ ಬೇಡ ಅಂತ ಹೇಳಿಬಿಟ್ಟು ಒಂದು ವಿದ್ಯಾಸಂಸ್ಥೆನ ಕಟ್ಕೊಂಡು ನಾನಿದ್ದೆ. ಯಾವಾಗ ಬೇಕು ಅಂತೇಳಿ ನಾನು ಭಾಳಷ್ಟು ಹಿಂದೆ ಹೋದಾಗ ನನಗೆ ಅಧಿಕಾರ ಸಿಕ್ಕಿರಲಿಲ್ಲ. ಯಾವಾಗ ಬೇಡ ಅಂತೇಳಿ ಮನೇಲಿ ಕೂತಾಗ ನಾನು ಇವತ್ತು MLC ಆಗಿದ್ದೀನಿ, ನಾನು ಇವತ್ತು ಇನ್ನೊಂದು ಕೆಲಸಕ್ಕೆ ಮಾಡ್ತಾಯಿದ್ದೀನಿ. ಹಾಗಾಗಿ ಬೇಕು ಬೇಡಗಳು, ಅಧಿಕಾರದಲ್ಲಿ ಬೇಕು ಬೇಡ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ, ಅದು ನಮ್ಮ ಹಣೆ ಬರಹ. ಆ ಹಣೆ ಬರಹಕ್ಕೆ ನೀವು ತಿಲಾಂಜಿನೆಲ್ಲಿನ ಅಥವಾ ಫುಲ್ ಸ್ಟಾಪನ್ನು ಇಡಲಿಕ್ಕೆ ನಿಮ್ಮಿಂದ ಅಥವಾ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಆಮೇಲೆ ಜನರ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕೆ ಅಧಿಕಾರನೂ ಏನು ಮುಖ್ಯವಲ್ಲ. ಜನರ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಬಹಳ ಮುಖ್ಯ. ಆ ಮನಸ್ಸಿದ್ದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಕಾರ್ಕಳದ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಬೇಕು ಅಂತ ಹೇಳಿ ಯಾವಾಗಲೂ ಒಂದು ತುಡಿತ ಇದ್ದೇ ಇರುತ್ತೆ. ಭಾಳಷ್ಟು ಜನ ಹಲವಾರು ಕಾರ್ಯಕ್ರಮಗಳಿಗೆ ನನ್ನನ್ನು ಕರೀತಾ ಇರ್ತಾರೆ. ಆದರೆ ಕಾರ್ಕಳ ಅನ್ಬೇಕಾದ್ರೆ, ಯಾಕೆಂತೇಳಿ ನನ್ನ ಸುಮಾರು 45 ವರ್ಷಗಳ ಹಿಂದೆ ನಾನು ಒಬ್ಬ ಇಲ್ಲಿಯ 2 ವರ್ಷಗಳ ಕಾಲ ನನ್ನ PUCಯನ್ನು ನಾನು ಇಲ್ಲಿಯ ಭುವನೇಂದ್ರ ಕಾಲೇಜಲ್ಲಿ ಓದಂಥವನು. ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ರಾಜಕಾರಣದ ಪ್ರಥಮ ಮೆಟ್ಟಲನ್ನು ನಾನು ಇಟ್ಟಿದ್ದೆ ಈ ನಮ್ಮ ಕಾರ್ಕಳದಲ್ಲಿ. 1978ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚುನಾವಣೆ ಸಮಯ. ಅವಾಗ ದಿವಂಗತ ಗೋಪಾಲ್ ಭಂಡಾರಿಯವರು ಒಬ್ಬ ಯುವ ನಾಯಕರಾಗಿದ್ದರು, ವೀರಪ್ಪ ಮೊಯ್ಲಿಯವರು ಶಾಸಕರಾಗಿದ್ದರು. ನನ್ನ ಸಹಪಾಠಿಯಾದಂಥ ಕೃಷ್ಣಮೂರ್ತಿ ಅವರು ಇವತ್ತು ಇಲ್ಲಿಯ ಒಂದು ಗ್ಯಾಸ್ ಏಜೆನ್ಸಿಯನ್ನು ಇಟ್ಕೊಂಡಿದ್ದಾರೆ. ನಾನು ಅವರು ಒಡನಾಡಿಗಳಾಗಿದ್ವಿ. ಆವಾಗ ನಮಗೆ ಈ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ನಮ್ಮನ್ನು ಕಳಿಸ್ತಾ ಇದ್ದಾಗ ನಾವು ಒಂದು ಆಟೋ ರಿಕ್ಷಾದಲ್ಲಿ ನಮ್ಮ ಚುನಾವಣೆ ಪ್ರಚಾರವನ್ನು ಪ್ರಪ್ರಥಮ ಬಾರಿಗೆ ನಾವು ಬಂದಿದ್ದು. ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇಲ್ಲಿಯ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಾನು ಬಹಳಷ್ಟು ಅಲ್ಲಿಗೆ ಹೋದಾಗಿ ಆಕರ್ಷಿತನಾಗಿ ನನ್ನ ರಾಜಕೀಯ ಜೀವನವನ್ನು ನಾನಿಲ್ಲಿ ಆರಂಭಿಸಿದಂಥವನು. ಹಾಗಾಗಿ ಕಾರ್ಕಳ ನನ್ನ ಜೀವನದಲ್ಲಿ ತನ್ನದೇ ಆದಂಥ ಒಂದು ವಿಶೇಷ ಸ್ಥಾನಮಾನವನ್ನು ಹೊಂದಿರುವಂಥ ಸ್ಥಳ ಅಂತ ಹೇಳಲಿಕ್ಕೂ ನಾನು ಬಯಸ್ತಾ ಇರ್ತೇನೆ. ನಮಗೆ ಅವಕಾಶಗಳನ್ನು ಕೊಟ್ಟಾಗ 4 ಜನರಿಗೆ ನಾವು ಉಪಯೋಗ ಮಾಡಬೇಕು, ಅವ್ರಿಗೆ ಉಪಕಾರ ಮಾಡಬೇಕು ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಂಥವನು. ಯಾಕೆ ಅಂತ ಹೇಳಿದ್ರೆ ಅಧಿಕಾರ ನಮಗೆ ಶಾಶ್ವತವಾಗಿರೋದಿಲ್ಲ. ನಾವು ಜನರಿಗೆ ಏನನ್ನು ಮಾಡಿರ್ತೀವಿ, ಯಾವುದೇ ಅವರಿಂದ ಏನನ್ನು ನಾವು ನಿರೀಕ್ಷಿಸದೆ ನಾವು ಏನನ್ನು ಕೆಲಸ ಮಾಡ್ತೀವಿ, ಅದು ನಮಗೆ ಜೀವನದಲ್ಲಿ ಭಾಳ ಸಂತೋಷ ಕೊಡುವಂಥದ್ದು. ಬಹುಶಃ ಇವತ್ತು ಸುಭದ್ರಾವ್ ಅವರು ಮತ್ತು ಅವರು ಧರ್ಮಪತ್ನಿಯವರು ಅವರ ಸ್ನೇಹಿತರು ಇವತ್ತೊಂದು ಏನು ಈ ಕೆಲಸವನ್ನು ಮಾಡಿದ್ದಾರೆ ಪೌರ ಕಾರ್ಮಿಕರಿಗೆ, ಬಹುಶಃ ಅವ್ರು ಪೌರ ಕಾರ್ಮಿಕರಿಂದ ಏನನ್ನು ಬಯಸ್ಲಿಕ್ಕೆ ಸಾಧ್ಯ? ಅವ್ರು ಏನನ್ನು ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನನ್ನು ಬಯಸದೆ ಈ ಕೆಲಸವನ್ನು ಮಾಡಿ ತಾವು ತಮ್ಮ ಇಡೀ ಜೀವನದಲ್ಲಿ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಏಳೋದಕ್ಕಿಂತ ಮುಂಚೆ ನೀವು ಎದ್ದು ಈ ಸ್ವಚ್ಛತಾ ಕಾರ್ಯದಲ್ಲಿ ಇಟ್ಟಿದ್ದೀರಾ, ಈ ಕಾರ್ಕಳ ನಗರವನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ತಿಳಿದು ಇವತ್ತು ಬಹುಶಃ ಅವರಿಗೆ ಒಂದು ತೃಪ್ತಿ ಇರ್ಬೋದು, ಅವರ ಮತ್ತು ಅವರ ಸ್ನೇಹಿತರಿಗೆ. ಬಹುಶಃ ಇವತ್ತು ಇಲ್ಲಿ ಮಾತಾಡ್ತಾ ಇದ್ರಲ್ಲ, ಅವ್ರು ಭಾಳ ಸ್ಪಷ್ಟವಾಗಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ರು.
ಇದನ್ನೆಲ್ಲ ನೋಡಬೇಕಂತ ಹೇಳಿದಾಗ ಕೊನೆಗೆ ನಮ್ಮ ಜೀವನದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ತೃಪ್ತಿ ಭಾಳ ಮುಖ್ಯ. ಯಾವ ಅಧಿಕಾರವಾಗಲಿ, ಯಾವುದೇ ಹಣವಾಗಲಿ, ಯಾವುದು ಇದರಲ್ಲಿ ಯಾವುದ್ರಲ್ಲೂ ನಮಗೆ ತೃಪ್ತಿ ಕೊಡೋದಿಲ್ಲ. ಅಧಿಕಾರ ನನಗೆ ಶಾಸಕನಾಗಬೇಕು ಅಂತ ಇರುತ್ತೆ, ಶಾಸಕನಾದ ಮೇಲೆ ಮಂತ್ರಿ ಆಗಬೇಕು ಅಂತಿರುತ್ತೆ, ಮಂತ್ರಿ ಆದಮೇಲೆ ನನಗೆ ಇಂಥದೇ ಪೋರ್ಟ್ಫೋಲಿಯೋ ಬೇಕು ಅಂತಿರುತ್ತೆ, ಅದು ಸಾಕಾಗಲ್ಲ ನನಗೆ ಮುಖ್ಯಮಂತ್ರಿ ಆಗಬೇಕು ಅಂತಿರುತ್ತೆ, ಮುಖ್ಯಮಂತ್ರಿ ಆದವನಿಗೆ ನಾನು ಪ್ರಧಾನಮಂತ್ರಿ ಆಗಬಾರ್ದು ಅಂತ ಇರುತ್ತೆ. ಅಂತ ಹೇಳಿದ್ರೆ ಆಸೆಗಳು ಇದಕ್ಕೆ ಎಲ್ಲೂ ಒಂದು ತಿಲಾಂಜಲಿನೇ ಇಡಲಿಕ್ಕಾಗೋದಿಲ್ಲ. ಅದೇ ರೀತಿ ಹಣ ಎಷ್ಟಿದ್ರೂ ನಮಗೆ ಸಾಕಾಗೋದಿಲ್ಲ, ಎಷ್ಟು ಬದ್ರೂ ನಮಗೆ ಸಾಕಾಗೋದಿಲ್ಲ. ನಾವು ಹಣದ ಹಿಂದೆ ನಾವು ಓಡಾಡ್ತಾ ಇದ್ದೀವಿ. ಆದರೆ ಒಂದು ತೃಪ್ತಿಯನ್ನು ನಾವೆಲ್ಲಾದರೂ ಒಂದು ಜಾಗದಲ್ಲಿ ನಾವು ಕಾಣಬೇಕಾಗುತ್ತೆ. ಬಹುಶಃ ಸುಬೋಧರಾವ್ ಅವರು ಇವತ್ತು ಅದನ್ನು ಅವರ ಧರ್ಮಪತ್ನಿ ಅವರೊಂದಿಗೆ ಇವತ್ತು ಅದನ್ನು ಕಾಣ್ತಾ ಇದ್ದಾರೆ. ಅವರ ಜೀವನವು ಸುಗಮವಾಗಿರಲಿ. ಅದೇ ಇವತ್ತು ಏನು ನೀವು ನಮ್ಮ ಪೌರ ಕಾರ್ಮಿಕರಿದ್ದಾರೆ, ಹಾಗೆ ಹಲವಾರು ಜನರನ್ನ ಅವರ ಜೊತೆ ಇದ್ದಂತಹ, ಅವ್ರ ಜೊತೆ ಕೆಲಸ ಮಾಡಿದಂಥವ್ರನ್ನ ಎಲ್ಲರನ್ನ ಅವರು ಸ್ಮರಣೆಯನ್ನು ಮಾಡಿದ್ದಾರೆ ಅಂತೇಳಿದ್ರೆ ಅವರ ಕೃತಜ್ಞತೆಗಳನ್ನು ಹೇಳಿದ್ದಾರೆ. ನನ್ನ ಜೊತೆ ಇದ್ರಿ, ನಾನು ಮುಂದೆ ರಾಜಕೀಯದಲ್ಲಿ ಇರ್ತೀನೋ, ನನಗೆ ಅವಕಾಶ ಸಿಗುತ್ತೋ ಇಲ್ಲೋ ಅನ್ನೋ ಯಾವುದೋ ಒಂದು ಇದರಲ್ಲಿ ಅವ್ರು ಏನನ್ನು ಬಯಸದೆ ಇವತ್ತೆಲ್ಲ ತಮ್ಮನ್ನೆಲ್ಲ ಗುರುತಿಸಿ ಈ ಒಂದು ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಸುಬೋಧ್ ಅವರಿಗೆ, ಅವರ ಧರ್ಮಪತ್ನಿ ಅವರಿಗೆ, ಅವರ ಕುಟುಂಬದವರಿಗೆ, ಅವರ ತಂದೆಯವರ ಬಗ್ಗೆ ನಾನು ಬಹಳಷ್ಟು ಕೇಳ್ಕೊಳ್ತಾ ಇದ್ದೆ. ಬಹುಶಃ ಅವ್ರು ನಿಧನರಾದ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದು ಹೋಗಿದ್ದೆ. ಅವ್ರು ಯಾವ ರೀತಿ ಇಲ್ಲಿಯ ಗ್ರಂಥಪಾಲಕರಾಗಿದ್ದರು, ಯಾವ ರೀತಿ ನಡ್ಕೊಂಡು ಬರ್ತಾಯಿದ್ರು, ಯಾವ ರೀತಿ ಅವ್ರನ್ನ ಗುರುತಿಸಿದ್ರು ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು. ನಾವೆಲ್ಲ ಯಾರನ್ನ ನೋಡಿ ಬಂದಿದ್ದೀವಿ ಅಂತೇಳಿ, ನಾನು ಇವತ್ತು ರಾಜಕೀಯಕ್ಕೆ ಯಾರನ್ನು ನೋಡಿ ಬಂದೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತೇನೆ, ನಾನು ಆಸ್ಕರ್ ಫೆರ್ನಾಂಡಿಸ್ ಅವ್ರನ್ನ ನೋಡಿ ಬಂದೆ ಅಂತ ಹೇಳ್ತಾ ಇರ್ತೇನೆ. ಯಾಕೆಂದ್ರೆ ನನಗೆ ಅವರು ಮೆಂಟರ್ ಆಗಿದ್ರು ನನ್ನ ಜೀವನದಲ್ಲಿ. ಯಾರ ಜೊತೆ ಇದೆಯಾ ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಇದ್ದೀನಿ ಅಂತೇಳಿ. ಆದರೆ ಸುಭದ್ರ ಅವ್ರು ಏನು ಹೇಳಿದ್ರು ಅಂದರೆ, ನಾನು ನನ್ನ ತಂದೆಯನ್ನು ನೋಡಿ ನನಗೆ ಸಮಾಜದ ಸೇವೆಯನ್ನು ಮಾಡಬೇಕು ಅಂತ ನಾನು ಬಂದೆ ಅಂಥೇಳಿ ಅವರ ತಂದೆಯವರು ಇಟ್ಟಂಥ ಹೆಜ್ಜೆಯನ್ನು ಅವರು ಮುಂದುವರಿಸ್ಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಅವ್ರು ಬಂದಿದ್ದಾರೆ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ, ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ, ಅವ್ರನ್ನ ಸ್ನೇಹಿತರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಅವಕಾಶವನ್ನು ಮಾಡಿಕೊಟ್ಟು ನನಗೂ ಅವರ ಪುಣ್ಯದಲ್ಲಿ ಪಾಲನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.